ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಗೆ ಜೀವನದಲ್ಲಿ ಸಾಮಾನ್ಯವಾಗಿ ಮನುಷ್ಯನಿಗೆ ಇರುವಂತಹ ಸಮಸ್ಯೆಗಳಲ್ಲಿ ಹೋಲಿಸಿ ನೋಡುವಂಥದ್ದು ಒಂದು ಸಮಸ್ಯೆ. ನಾವು ಅಂದ್ಕೊಳ್ತೀವಿ ಹೋಲಿಸಿ ನೋಡೋದ್ರಿಂದಾಗಿ ನಮ್ಮಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತವೆ ಅಂತ. ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ನೋಡು ಅವಳು ನೋಡು ಇಷ್ಟು ಮಾರ್ಕ್ ತೊಗೊಂಡಿದ್ದಾಳೆ, ನೀನು ಕಡಿಮೆ ತೊಗೊಂಡಿದ್ದಿ, ಅಥವಾ ಅವನು ನೋಡು ಎಷ್ಟು ಚೆನ್ನಾಗಿದ್ದಾನೆ, ನೀನು ಹಂಗಿರಬೇಕು. ಈ ಥರ ಹೋಲಿಸಿ ನೋಡ್ತಾ ಇರ್ತೀವಿ. ಆದರೆ ಇದರಿಂದ ಆಗಬಹುದಾದಂಥವು ಉಪಯೋಗಕ್ಕಿಂತ ಸಮಸ್ಯೆ ಜಾಸ್ತಿ ಇರ್ತದೆ ಅಂಥೇಳಿ ವಾಸ್ತವಿಕವಾಗಿ ವಸ್ತುಸ್ಥಿತಿ ಅದು. ಹಾಗೆ ನೋಡುವಾಗ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ, ಇನ್ನೊಬ್ಬರು ನೋಡಿದಾಗ ಅವರೆಲ್ಲ ಚೆನ್ನಾಗಿದ್ದಾರೆ, ನಾನು ಮಾತ್ರ ಚೆನ್ನಾಗಿಲ್ಲ, ಅಥವಾ ನಂಗೆ ಮಾತ್ರ ದೇವರು ಅನುಕೂಲ ಮಾಡಿಕೊಡಲಿಲ್ಲ, ಯಾರಿಗೋ ಕೆಲಸ ಸಿಕ್ತು ಬೇಗ, ನನಗೆ ಮಾತ್ರ ಬೇಗ ಕೆಲಸ ಸಿಕ್ಕಲಿಲ್ಲ, ಯಾರಿಗೋ ಜಾಸ್ತಿ ಮಾರ್ಕ್ ಬಂತು, ನನಗೆ ಮಾತ್ರ ಜಾಸ್ತಿ ಮಾರ್ಕ್ ಬರಲಿಲ್ಲ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಎಲ್ಲದರಲ್ಲೂ ಅವ್ರಿಗೆ ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿಲ್ಲ ಅಂತ ನಾವು ಹೋಲಿಸ್ಕೊಂಡು ನೋಡಿಕೊಂಡು ಅಕಾರಣವಾಗಿ ದುಃಖ ಪಡ್ತಾನೆ ಇರ್ತೀವಿ. ಹಾಗೆ ದುಃಖ ಪಡುವಾಗ ಇದಕ್ಕೆ ಕಾರಣ ಏನು ಅಂತ ವಾಸ್ತವಿಕವಾಗಿ ಕಾರಣ ಏನು ಅಂದರೆ, ಒಬ್ಬನಿಗೆ ಏನೋ ಒಂದು ಅನುಕೂಲ ಇದೆ, ಇನ್ನೊಬ್ಬನಿಗೆ ಅನುಕೂಲ ಇಲ್ಲ. ಅದಕ್ಕೆ ಕಾರಣ ಏನು? ಯಾರತ್ತೋ ಒಬ್ರು ಮನೆಯಲ್ಲಿ ಒಬ್ರನ್ನ ನೋಡಿದ್ರೆ ಭಾಳ ಇಷ್ಟಪಡ್ತಾರೆ, ಅವ್ರನ್ನ ನೋಡಿದ್ರೆ ಸ್ಕೂಲಲ್ಲಿ ಎಲ್ಲರೂ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ತಾರೆ, ನಮ್ಮನ್ನು ಮಾತ್ರ ಮಾತಾಡಿಸೋಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಇದಕ್ಕೆಲ್ಲಕ್ಕೂ ಕೂಡ ಒಂದು ಕಾರಣ ಇದೆ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈರ್ ಮೈತ್ರ್ಯಾಧಿಭಿರ್ ಹರಿಹಿ ತಸ್ಮೈ ನಮಂತಿ ಭೂತಾನಿ ನಿಮ್ನ ಮಾಪ ಇವ ಸ್ವಯಂ. ಯಾವಾಗಲೂ ಕೂಡ ನೀರು ಕೆಳಮುಖವಾಗಿ ಹರಿಯುತ್ತೆ. ಎಲ್ಲಿ ಡೌನ್ ಇದೆಯೋ, ಎಲ್ಲಿ ತಗ್ಗಿದೆಯೋ ಅಲ್ಲಿಗೆ ನೀರು ಹರಿಯುತ್ತೆ. ಅದಕ್ಕೆ ಹೇಳಬೇಕಾಗಿಲ್ಲ, ಇಲ್ಬಾ ಇಲ್ಬಾ, ಇಲ್ಲಿ ಹರಿ, ಇಲ್ಲಿ ಹೋಗು ಅಂತ ಹೇಳಬೇಕಾಗಿಲ್ಲ. ತಾನಾಗಿ ಅದು ಹರ್ಕೊಂಡು ಹೋಗುತ್ತಲ್ಲ. ಯಾಕೆ ಅಂದರೆ ಅದರ ಸ್ವಭಾವ, ನೀರಿನ ಸ್ವಭಾವ ನಿಮ್ನಂ ಆಪಹ ಇವ ಸ್ವಯಂ. ನೀರಿನ ಸ್ವಭಾವ ತಗ್ಗು ಪ್ರದೇಶಕ್ಕೆ ಹರ್ಕೊಂಡು ಹೋಗೋದು ನೀರಿನ ಸ್ವಭಾವ. ಹಾಗೆ ನಮ್ಮ ಮೇಲೆ ಯಾರಾದರೂ ಪ್ರೀತಿ ಅಭಿಮಾನ ತೋರಿಸ್ಬೇಕು ಅಂತಂದರೆ ತಸ್ಮೈ ನಮಂತಿ ಭೂತಾನಿ. ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಎಲ್ಲರೂ ಅಭಿಮಾನ ತೋರಿಸ್ತಾ ಇದ್ದಾರೆ, ಎಲ್ಲ ಅನುಕೂಲ ಆಗ್ತಾ ಇದೆ ಅಂದರೆ ಅವರಿಗೆ ಯಾಕೆ ಹಂಗಾಗಿರುತ್ತೆ ಅಂದರೆ ಯಸ್ಯ ಪ್ರಸನ್ನೋ ಭಗವಾನ್. ಇದರ ಗುಟ್ಟೇನಪ್ಪ ಅಂದರೆ ಭಗವಂತ ಅವನ ಮೇಲೆ ಪ್ರಸನ್ನನಾಗಿದ್ದಾನೆ ಅನ್ನುವಂಥದ್ದು ಅದರ ಹಿಂದಿನ ಮರ್ಮ. ನಮಗೆ ಅಂದ್ಕೊಳ್ತೀವಿ ನನ್ನ ಮೇಲೆ ಮಾತ್ರ ಪ್ರೀತಿ ತೋರಿಸಲ್ಲ, ನನ್ನ ಮೇಲೆ ಮಾತ್ರ ಅಭಿಮಾನ ತೋರಿಸಲ್ಲ, ನನಗೆ ಯಾವುದು ಅನುಕೂಲ ಆಗೋಲ್ಲ, ಇನ್ನೊಬ್ಬನಿಗೆ ಅನುಕೂಲ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆದರೆ ಹೇಗೆ ಸ್ವಭಾವವು, ನೀರು ಕೆಳಗೆ ಹರಿಯೋದು ಹೇಗೆ ಸ್ವಭಾವವೋ ಹಾಗೆ ಇಡೀ ಜಗತ್ತು ಅವನ ಕಡೆ ತಿರುಗಿ ನೋಡುತ್ತೆ, ಅವನ ಬಗ್ಗೆ ಅಭಿಮಾನ ಮಾಡುತ್ತೆ. ಯಾವಾಗ ಅಂದರೆ ಯಸ್ಯ ಪ್ರಸನ್ನೋ ಭಗವಾನ್. ಯಾರಿಗೆ ಭಗವಂತ ಪ್ರಸನ್ನನಾಗಿದ್ದಾನೋ ಗುಣೈ ಮೈತ್ರ್ಯಾದಿಭಿ ಪ್ರಭು, ಅವರಿಗೆ ತಾನಾಗಿ ಎಲ್ಲವೂ ಅನುಕೂಲ ಆಗುತ್ತೆ, ಎಲ್ಲವೂ ಒಲಿದು ಬರುತ್ತೆ. ಅದಕ್ಕೆ ನಾನು ಈ ಜನ್ಮದಲ್ಲಿ ಏನೋ ಒಂದಷ್ಟು ಮಾಡಿ ಭಗವಂತನ ಪ್ರೀತಿ ಸಂಪಾದನೆ ಮಾಡಿರ್ಬೋದು, ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿರ್ಬೋದು. ಈ ಜನ್ಮದಲ್ಲಿ ಮಾಡದೇ ಇದ್ರೆ ನಮಗೆ ಕಾಣಿಸಿರೋಲ್ಲ. ನಾನು ಅವರು ಸಮಾನವಾಗಿದ್ದೀವಿ, ಒಟ್ಟಿಗೆ ಸ್ಕೂಲಿಗೆ ಹೋಗ್ತೀವಿ, ಒಟ್ಟಿಗೆ ಓದ್ತೀವಿ, ಆದರೆ ಮಾರ್ಕ್ ಮಾತ್ರ ಒಬ್ರಿಗೆ ಜಾಸ್ತಿ ಬರುತ್ತೆ. ಎಲ್ಲದೂ ಕೂಡ ಸಮಾನವಾಗಿದೆ, ಒಬ್ರಿಗೆ ಮಾತ್ರ ಜಾಸ್ತಿ ಇದೆ ಅಂದರೆ ಈ ಜನ್ಮದಲ್ಲಿ ಮಾಡಿಲ್ಲ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾರೆ ಅಂತ ತೀರ್ಮಾನ. ಹಾಗಾಗಿ ಇದ್ರ ಎಲ್ಲದರ ಹಿಂದಿನ ಗುಟ್ಟು ಏನು ಅಂದರೆ ಭಗವಂತ ಪ್ರಸನ್ನನಾಗಿದ್ದಾನೆ ಅನ್ನುವಂಥದ್ದು ಇದರ ಗುಟ್ಟಾಗಿರುತ್ತೆ. ಹಾಗಾಗಿ ಗುಣೈ ಮೈತ್ರ್ಯಾದಿಭಿ ಪ್ರಭು ಅಂತ ಹೇಳ್ತಾರೆ. ಸರಿ, ಭಗವಂತ ಪ್ರಸನ್ನನಾಗ್ತಾನೆ ಅಂದರೆ ಯಾವುದರಿಂದ ಅಂದರೆ ಭಗವಂತ ಪ್ರಸನ್ನ ಆಗೋದು ಕೇವಲ ಅವನನ್ನು ಹೊಗಳ್ಬಿಟ್ರೆ ಪ್ರಸನ್ನ ಆಗ್ತಾನೆ ಅಂತಲ್ಲ. ಜಗತ್ತಿನಲ್ಲಿ ಯಾರೋ ಒಬ್ಬ ಬಹಳ ಅನುಕೂಲಸ್ಥ ಇದ್ದಾನೆ, ಅವನನ್ನು ಹೊಗಳ್ಬಿಟ್ರೆ ಅವ ಸಂತುಷ್ಟನಾಗಿ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ ಅಂತ ಅನ್ನುವಂತೆ ದೇವರು ಕೂಡ ಮಾಡಿಕೊಡ್ತಾ ಇದ್ದಾನೆ ಅಂದರೆ ಅಲ್ಲ. ಗುಣೈ ಮೈತ್ರ್ಯಾದಿಭಿ ಪ್ರಭು. ಭಗವಂತ ಸಂತುಷ್ಟನಾಗೋದು ಕೇವಲ ಅವನನ್ನು ಹೊಗಳೋದ್ರಿಂದ ಅಲ್ಲ. ಹೊಗಳಿದ್ರೆ ಸಂತುಷ್ಟನಾಗೋದಾದ್ರೆ ಯಾಕೆ ಅಂದರೆ ಇದ್ದದ್ದಿದ್ದಂಗೆ ಹೇಳಿದ ಅನ್ನೋ ಕಾರಣಕ್ಕೆ ಸಂತೋಷ ಪಡ್ತಾನೆ ಭಗವಂತ ಅಷ್ಟೇ. ಯಾಕೆ ಅಂದರೆ ಉಳಿದವರು ಅದನ್ನು ಮಾಡೋಲ್ಲ. ಯಾರೋ ಒಬ್ಬ ಎಲ್ಲ ಥರದಲ್ಲಿಯೂ ಅನುಕೂಲವಾಗಿದ್ದಾನೆ ಅಂತ ನಾವು ಹೋಗಿ ಅವನನ್ನು ಹೊಗಳಿದ್ರೆ ಅದೆಲ್ಲವೂ ಸುಳ್ಳಾಗಿರುತ್ತೆ. ಸುಮ್ಮನೆ ಅವನನ್ನು ನೀನು ಗುಣವಂತ, ನೀನು ಭಾರಿ ಸಮಾಜೋಪಕಾರಿ ಅಂತ ಸುಮ್ಮನೆ ಹೊಗಳ್ತಾ ಇರ್ತೀವಿ. ಆದರೂ ಕೂಡ ಅವನು ಸಂತೋಷ ಪಡ್ತಾನೆ. ಇದು ತಪ್ಪು. ಭಗವಂತನಲ್ಲಿ ಹಂಗಲ್ಲ. ನೀವು ಏನು ಬೇಕಾದ್ರೂ ಹೊಗಳ್ರಿ, ನೀವು ಹೊಗಳಿದ್ದು ಇನ್ನೂ ಕಡಿಮೆ, ಅದಕ್ಕಿಂತ ಜಾಸ್ತಿ ಗುಣ ಭಗವಂತನಲ್ಲಿದೆ. ಹಾಗಾಗಿ ಇದ್ದದ್ದಿದ್ದಂಗೆ ಹೇಳಿದ್ವಿ, ಅದರಿಂದಾಗಿ ನಮಗೆ ಒಳ್ಳೆಯ ಫಲ ಸಿಕ್ಕಿದ್ರೆ ಭಗವಂತನ ಹೊಗಳಿದ್ರೆ ಸಿಗ್ಬೋದು. ಆದರೆ ನಿಜವಾಗಿಯೂ ಭಗವಂತ ಸಂತುಷ್ಟನಾಗುವುದು ಯಾವುದಕ್ಕೆ ಅಂದರೆ ಮೈತ್ರ್ಯಾದಿಭಿ ಗುಣೈ. ಗುಣಕ್ಕೆ ಭಗವಂತ ಒಲಿತಾನೆ, ಸುಮ್ಮನೆ ಮಾತಿಗೆ ಒಲಿಯುವಂಥವನಲ್ಲ. ನಿನ್ನ ನಡವಳಿಕೆ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾನೆ.
ಮೈತ್ರಿ ಆದಿಬಿಹಿ, ಮತ್ತೊಬ್ಬರ ಜೊತೆಗೆ ಸಂಪರ್ಕ ಹೇಗಿದೆ ನಿನಗೆ, ಇನ್ನೊಬ್ಬರ ಜೊತೆ ಹೇಗೆ ನಡ್ಕೊಳ್ತಿ ಅನ್ನೋದ್ರ ಮೇಲೆ ದೇವರಿಗೆ ಪ್ರೀತಿಯಾಗುತ್ತಂತೆ. ಮೈತ್ರಿ ಎನ್ನುವಂಥ ಗುಣವನ್ನು ಬಹಳ ಮುಖ್ಯವಾಗಿ ಉಲ್ಲೇಖಿಸ್ತಾರೆ. ಯಾರು ಭಗವದ್ ಭಕ್ತರಿದ್ದಾರೆ ಅವನನ್ನು ನೀನು ಪ್ರೀತಿಯಿಂದ ನೋಡ್ತೀಯೋ ಇಲ್ವೋ, ಯಾರು ಭಗವದ್ ಭಕ್ತರಿದ್ದಾರೆ ಅವನನ್ನು ನನ್ನ ಮನೆಯವನು, ನಾವೆಲ್ಲ ಒಂದು ಕುಟುಂಬದವರು ಅಂತ ನೋಡ್ತೀವೋ ಇಲ್ವೋ ಅಂತ ಭಗವಂತ ನೋಡ್ತಾ ಇರ್ತಾನೆ. ಇಂಥ ಒಳ್ಳೆ ಗುಣಗಳಿದೆ ಅಂದರೆ ಆ ಭಗವಂತ ಒಲಿದು ಬಿಡ್ತಾನೆ. ಯಾರಿಗೆ ಭಗವಂತ ಒಲಿತಾನೋ ಅವನಿಗೆಲ್ಲವೂ ಕೂಡ ಅನುಕೂಲವಾಗಿ ಬರುತ್ತೆ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಹಾಗಾಗಿ ನಮ್ಮ ಜೀವನದ ಗುಣ ಏನಾಗಿರಬೇಕು ಅಂದರೆ ವೈಷ್ಣವರೆಲ್ಲರೂ ನಾವೊಂದು ಮನೆಯವರು ಅನ್ನುವಂಥ ಭಾವ ನಮ್ಮದಾಗಿರಬೇಕು ಅನ್ನುವಂಥದ್ದು ಎಲ್ಲ ನಮ್ಮ ಅನುಕೂಲಗಳಿಗೂ ಮೂಲ ಕಾರಣ ಆಗಿರುತ್ತೆ ಅನ್ನುವಂಥದ್ದನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಹಾಗೆ ಇವತ್ತಿನ ದಿವಸ ನಮ್ಮ ಈ ಗುರುಕುಲ ಅನ್ನುವಂಥದ್ದು ನಮ್ಮ ಸಮಾಜಕ್ಕಿರುವಂಥದ್ದು, ಆ ಮಕ್ಕಳೆಲ್ಲ ನಮ್ಮವರು ಅನ್ನುವಂಥದ್ದು ಉದಾರ ಹೃದಯದಿಂದ ನೀವು ಈ ಗುರುಕುಲಕ್ಕೆ ಬೆಂಬಲಿಸ್ತಾ ಇದ್ದೀರಿ. ಇದರಿಂದ ಆ ಭಗವಂತ ಸಂಪ್ರೀತನಾಗಲಿ, ಅವನ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಸದಾ